ವೇದಿಕೆಯಲ್ಲಿ ನಮ್ಮ ಪ್ರೀತಿಯ ಒಂದು ಮಾತಿಗೆ ಬೆಲೆ ಕೊಟ್ಟು ಇವತ್ತಿನ ದಿನದಲ್ಲಿ ವೇದಿಕೆಯಲ್ಲಿ ಬಂದ ಎಲ್ಲ ಗಣ್ಯಾತಿ ಗಣ್ಯರೇ, ಹಾಗೆ ನಮ್ಮ ಬೆಂಗಳೂರಿನಿಂದ ಬಂದಂಥ ಮಾಧ್ಯಮ ಮಿತ್ರರೇ ಹಾಗೂ ಇಲ್ಲಿಯ ಮಾಧ್ಯಮ ಮಿತ್ರರೇ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಕಲಾಭಿಮಾನಿಗಳು, ನಾನು ನನ್ನ ಪ್ರೊಫೆಷನ್ ಬಂದುಬಿಟ್ಟು ನಿಜವಾಗ್ಲೂ ಕಾಂಟ್ರಾಕ್ಟರ್ನ. ನಾನು ಸಿನಿಮಾ ಮಾಡುವಂಥ ಯೋಚನೆಗೆ ಬಿದ್ದಿಲ್ಲ. ನನಗೆ ಸಿನಿಮಾ ಮಾಡಬೇಕಂತ ಯಾವುದೇ ಏಮ್ ಕೂಡ ಇರಲಿಲ್ಲ. ನಾನು ಕಳೆದ ಬಾರಿ ಕೂಡ ಈ ಮಾತನ್ನು ಉಲ್ಲೇಖ ಮಾಡಿದ್ದೆ, ಇವತ್ತು ಕೂಡ ಹೇಳ್ತಾ ಇದ್ದೇನೆ. ಈ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ನಾನು ಮುಖ್ಯವಾಗಿ ಒಂದು 3 ಜನರ ಹೆಸರನ್ನು ನಾನು ಇಲ್ಲಿ ಹೇಳಬೇಕಾಗುತ್ತೆ. ಏನಂತ ಹೇಳಿದ್ರೆ, ಒಬ್ಬ ನಮ್ಮ ಆತ್ಮೀಯ ಸ್ನೇಹಿತ ಸದಾನಂದ ಶೆಟ್ಟಿ ಮುಂಬೈ, ಹಾಗೂ ಪವನ್ ಕುಮಾರ್, ಅದೇ ರೀತಿ ಶರೀಫ್ ಅವರು. ಇವರುಗಳು ನನಗೆ ಒಂದು 10 ವರ್ಷದಿಂದ ಒಂದು ಮೂವಿ ಮಾಡುವ ಏನಾದರೂ ಒಂದು ಮೂವಿ ಮಾಡುವ ಅಂತ ನನ್ನನ್ನು ಬೆನ್ನು ಹಿಡಿದು ಇವತ್ತಿಗೆ ಆ ದಿನ ಸಾರ್ಥಕತೆಯನ್ನು ಕಂಡಿತ್ತು. ಗಣಪತಿಯ ಆಶೀರ್ವಾದ ಕೊಟ್ಟು ಇವತ್ತು ಆ ದಿನ ಸಾರ್ಥಕತೆಯನ್ನು ಕಂಡಿತ್ತು. ನಾವು ಕೆಲವೊಂದು ಸಲ ನಾವು ಏನು ಯೋಚನೆ ಮಾಡ್ತೇವೋ ಅದಕ್ಕಿಂತ ವಿಭಿನ್ನವಾಗಿ ದೇವರು ಯೋಚನೆ ಮಾಡಿರ್ತಾರೆ. ದೇವರೊಂದು ದಿನ ನಿರ್ಧಾರ ಮಾಡಿರ್ತಾರೆ, ನೀನು ಹೀಗೆ ಮಾಡಬೇಕು ಅಂತ. ಅದು ದೇವರ ಪ್ರೀತಿ. ನಾನು ಈ ಕಾರ್ಯಕ್ರಮವನ್ನು ಗಣಪತಿ ಕ್ಷೇತ್ರದಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ, ಆದರೆ ಈ ದಿವಸ ಮಾಡಬೇಕು ಅಂತ ಯೋಚನೆ ಮಾಡಿರಲಿಲ್ಲ. ನಾನು ಯಾವಾಗಲೂ ತಂತ್ರಿಯವರಿಗೆ ಫೋನ್ ಮಾಡಿ ನಾನು ಕೇಳ್ತಾ ಇದ್ದೆ, ಯಾವುದಾದ್ರೂ ಒಂದು ಒಳ್ಳೆಯ ದಿನ ಇದ್ದರೆ ಹೇಳಿ ಅಂತ. ಈ ಸಲ ನಾನು ಹೇಗೆ ಕೇಳಿದೆ ಅಂತ ಹೇಳಿದ್ರೆ, ಮಾರ್ಚ್ 6ನೇ ತಾರೀಕಿಗೆ ಮುಹೂರ್ತ ಇದೆಯಾ ಅಂತ ನಾನು ಕೇಳಿದ್ದೆ. ಮಾರ್ಚ್ 6ನೇ ತಾರೀಕಿಗೆ ಮುಹೂರ್ತ ಇದೆಯಾ ಅಂತ ಕೇಳಿದ್ದೆ. ತಂತ್ರಿಗಳು ನನಗೆ ಹೇಳಿದರು, ಬಹಳ ಒಳ್ಳೆಯ ಮುಹೂರ್ತ ಈ ದಿವಸ, ದೇವಸ್ಥಾನದ ಪ್ರತಿಷ್ಠಾಪನೆಯನ್ನು ಮಾಡುವಂಥ ಒಂದು ಶುಭ ಗಳಿಗೆ ಈ ದಿವಸ. ಇಂತಹ ಮುಹೂರ್ತದಲ್ಲಿ ನಮ್ಮ ಬಾಯಿಂದ ಗಣಪತಿ ಆ ಮಾತನ್ನು ಕೇಳಿಸಿದ್ರು ತಂದೆಯವರು. ಹಾಗಾಗಿ ಆ ದಿನವನ್ನು ನಾನು ಒಪ್ಪಿಕೊಂಡೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.